ನಮ್ಮ ಚರು ಬೆಳಗ್ಗೆ ಎದ್ದ ದೇವ್ರ ಪೂಜೆ ಎಲ್ಲ ಶಾಮಿ ಮಾಡಿ ಈಗ ಅವ್ರ ಪಪ್ಪಾಗ ಅಯ್ಯೋ ಅವ್ರ ಪಪ್ಪಾಗ ವಾಕ್ಯ ಶಾಮಿ ಮಾಡತ್ತ ಅಯ್ಯೋ ಮತ್ತು ನಂಗೂ ಮಾಡತ್ತ ಅಕ್ಕಾಗ ಅವ್ರ ಅಕ್ಕಾಗ ಶಾಮಿ ಮಾಡತ್ತಾಳ ಈಗ ಅವ್ರ ಅಕ್ಕ ರೆಡಿ ಆಗತ್ತಾಳು ಲಿಕ್ಕು ರೆಡಿ ಆಗ್ಯಾಳು ಆಕಿ ಕಾಲಿ ನೋವಾಗೈತಿ ಸೊ ಸ್ಲಿಪ್ಪರ್ ಹಾಕೊಂಡು ಹೋಗ್ತೇನೆ ಅಂತೇಳಿ ಬಡ್ಕೊಳತ್ತಾಳ ಈಗ ಆಕಿನ ನೋಡಿ ಈಕಿ ಚಲೋ ಮಾಡ್ಯಾಳ ನಿಂಗೇನಾಯ್ತಪ್ಪ ಬರ್ಡೇ ಗರ್ಲ್ ನಮ್ಮ ಚರು ಬೆಳಗ್ಗೆ ಜಲ್ದಿ ಎದ್ದು ನಮ್ಮ ಜೊತೆ ಬುಷ್ ಮಾಡಿ ಹೊಸ ಡ್ರೆಸ್ ಹಾಕೊಂಡು ರೆಡಿಯಾಗಿ ನಿಂತಾಳೆ ಓ ಎಲ್ಲಿ ನಮ್ಮ ಚಿಕ್ಕಂದ ಲೆಗ್ ಪೇಲ್ ಆಗೈತಿ ಹಾಗಾಗಿ ಓಡಾಕತ್ರ ಈಗ ಬಸ್ ಬಂದೈತೆ ಅಲ್ಲಿ ಏನೋ ಲೆಗ್ ಪೇನ್ ಆಗೈತೆ ಆಕಿಗೆ ನೀರು ಗುಳಿ ಅದಾವು ಹಂಗಾಗಿ ಸ್ಲಿಪ್ಪರ್ಸ್ ಹಾಕೊಂಡು ಹೊಂಟ ಇಲ್ಲಿ ನಮ್ಮ ಚರು ನಿಂತು ನೋಡತ್ತಾಳ ಬಾಯ್ ಮಾಡ್ದಿ ಅಕ್ಕಾಗ ನಮ್ಮ ಚರುಗೆ ಎಷ್ಟು ಬುದ್ಧಿ ಐತೆ ಅಂದ್ರೆ ಶಾಮಿ ಮಾಡಿ ಬಂದು ಹ್ಯಾಪಿ ಬರ್ತಡೇ ಅಂತ ಹೇಳೋಣ ಎಲ್ಲರಿಗೂ ಶಾಮಿ ಮಾಡಿದ್ಲಕ್ಕಿ ಹೌದಿಲ್ಲ ಚರು ಅವ್ರ ಪಪ್ಪಾಗ ಮಮ್ಮಿಗೆ ಅವ್ರ ಅಕ್ಕಾಗ ಶಾಮಿ ಮಾಡಿದ್ಲು ಅಷ್ಟು ಶಾನೆ ಐತೆ ಅದು ಹಾಂ ಸಿರಿ ಅಕ್ಕ ಎಲ್ಲದಾಳ ಸಿರಿ ಅಕ್ಕ ಅಲ್ಲದಾಳು ಅಲ್ಲಿಲ್ಲ ಸ್ಕೂಲಿಗೆ ಹೊಂಟ ಸ್ಕೂಲಿಗೆ ಹೋಗ್ತಾಳೆ ಸಂಜೆಗೆ ಬರ್ತಾಳ ಸಿರಿ ಅಕ್ಕ ನಮ್ಮ ಚರುನ್ ಬರ್ತಡೇ ಸ್ಪೆಷಲ್ ಅವ್ರ ಪಪ್ಪ ಅಕ್ಕಿಗೆ ಪುರಿ ತರಕ್ಕೆ ಹೋಗ್ಯಾನು ಚಿಕನ್ ಬಿಟ್ಟು ಪುರಿ ತರ್ತೇನಂತ ನಾವು ರೀಸೆಂಟಾಗಿ ಹೊಸ ಟಿ ವಿ ತೊಗೊಂಡು ತೋರಿಸೇ ಇಲ್ಲ ಇಲ್ಲೇ ನಮ್ಮ ಚರುನ್ ಬರ್ತಡೇ ಸಂಬಂಧ ಇವತ್ತು ರೋಸ್ ಫ್ಲವರ್ ಡೆಕೋರೇಟ್ ಮಾಡೇನು ಇಲ್ಲೇ ಡೆಕೋರೇಷನ್ ಮಾಡ್ಬೇಕಂತ ಅಂದ್ಕೊಂಡೇನು ಇಲ್ಲೇ ಸೊ ಈ ಟಿ ವಿ ಒಳಗನ ಹ್ಯಾಪಿ ಬರ್ಡೇ ಚೆರಿ ಪ್ಲೇ ಮಾಡಬೇಕು ಆಮೇಲೆ ಇಲ್ಲೇ ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡೇನು ಸೊ ನೋಡೋಣ್ರಿ ಹೆಂಗೆ ಬರ್ತೈತಿ ಇವತ್ತು ಇಂಗ್ಲೀಷ್ ಕ್ಲಾಸ ಆಮೇಲೆ ಅಬ್ಯಾಕಸ್ ಕ್ಲಾಸ ಎರಡೂ ಸುಟ್ಟಿ ಕೊಟ್ಟೇನು ಆಮೇಲೆ ಹುಡುಗರಿಗೆಲ್ಲ ಇನ್ವೈಟ್ ಮಾಡೇನು ಸೊ ಬರೀ ಇವತ್ತಿನ ಡೇ ಹೆಂಗೆ ಇರ್ತೈತಿ ಆಮೇಲೆ ಏನೇನು ಮಾಡ್ತೇವೆ ಯಾವ ಥರ ಡೆಕೋರೇಷನ್ ಮಾಡ್ತೇನೋ ಆಮೇಲೆ ಬರ್ತ್ಡೇ ಯಾವ ಥರ ಆಗ್ತೈತಿ ಅಂಥೇಳಿ ತೋರಿಸ್ತೇನೆ ಬಾಯ್ ಮಾಡಿ ಚರು ನಾಷ್ಟ ಮಾಡ್ತೀನಿ ಬಾಯ್ ಚರು ನಾಷ್ಟ ಮಾಡ್ತಾಳೆ ಇವಾಗ ನಮ್ಮ ಚರು ಇವಾಗ ಬ್ರೇಕ್ಫಾಸ್ಟ್ ಮಾಡತ್ತಾಳು ಟಿ ವಿ ನೋಡ್ಕೋತ ಇವಾಗ ಫೋನ್ ನೋಡೋದು ಬಿಟ್ಟಾಳು ಮಸ್ತಂಗೆ ದೋಸೆ ತಿನ್ಕೊಟ್ಟು ಟಿ ವಿ ನೋಡೋದು ನಮ್ಮ ಚರು ಈಗ ಶಾಮಿ ಮಾಡಾಕೊಂಟ ಶಾಮಿ ಮಾಡಿ ಬಾ ಚರ ಚಪ್ಪಲ್ ಹಾಕೋ ಇರ್ಲಿ ಹೋಗ್ಲಾ ಗಾಡಿ ಮ್ಯಾಗ ಹೋಗಾಕಿದ ಬಾಯ್ ಚರು ಶಾಮಿ ಮಾಡಿ ಬಾ ಆ ಗಾಡಿ ಮ್ಯಾಗ ಟೈಮ್ ಆಗೈತಿ 10:59 ಇಲ್ಲೇ ಬಲೂನ ಉಪ್ಸಾತೇನೆ ನಾನು ಅಡುಗೆ ಎಲ್ಲ ಮಾಡಿದ್ನು ಯಾಕಂದ್ರೆ ಇವತ್ತು ಮತ್ತು ಬುಧವಾರ ಬೇರೆ ಐತಿ ಸಂತಿಗೆ ಬೇರೆ ಹೋಗಬೇಕು ಹಾಗಾಗಿ ಬಲೂನನ್ನ ಊದೇ ಸ್ವಲ್ಪ ಆದಷ್ಟು ಡೆಕೋರೇಷನ್ ಮಾಡಿ ಸಂತಿಗೆ ಹೋಗಬೇಕು ಇಲ್ಲಿ ನಮ್ಮ ಚರುನು ಓದ್ಕೋತಾ ಬಲೂನ್ ನಾನು ಗ್ರೀನ ಯೆಲ್ಲೋ ರೆಡ್ ಆಮೇಲೆ ವೈಟ 10 ಬಲೂನ್ಸ್ ತೊಗೊಂಡೇನು ಈ 10 ಬಲೂನ್ಸ್ಗೆ 30 ರೂಪೀಸ ತಂದು ತೊಗೊಂಡೆ ಈಗ ಪಂಪ್ ಯೂಸ್ ಮಾಡಿ ಓದಾತೇವು ಇಲ್ಲೇ ಚರುನು ಕಾರ್ಬಾರ್ ಮಾಡತ್ತಾಳು ಅಲ್ಲಿ ಫೋನ್ ಹಚ್ಚಿಟ್ಟಾಳು ಇಲ್ಲೇ ಬಲೂನ್ ಉಚ್ಕೋತ ಕೂತಾಳ ಇಲ್ಲಿ ನೋಡ್ರಿ ಈಗೆಲ್ಲ ಡೆಕೋರೇಷನ್ ಆಯಿತು ಟಿ ವಿ ಸುತ್ತಲೂ ಈ ಥರ ಹಚ್ಚೇನು ಈ ಥರ ಸಿಂಪಲ್ಲಾಗಿ ನಮ್ಮ ಚರುನ್ ಬರ್ತಡೇಕ ಇಲ್ಲೊಂದು ಬಲೂನ್ ಹೊಡಿತು ಬಿಸಿಲಿಗೆ ತಳಾತಿಲ್ಲ ಬಲೂನ್ಸ ಸೊ ಇಲ್ಲೊಂದು ಬಲೂನ್ ಹೊಡಿತು ಫಸ್ಟ್ ಫ್ಲವರ್ ಮಾಡ್ಕೊಂಡೇನು ಬಲೂನ್ದಿಂದ ಆಮೇಲೆ ಇವು ಪೇಸ್ಟ್ ಮಾಡ್ಯಾನು ಯುನಿಕಾರ್ನ್ದ ಸೊ ಚರುಂದ ಬರ್ತಡೇ ಈ ಸರ ಯುನಿಕಾರ್ನ್ ಥೀಮ್ದಾಗ ಮಾಡ್ಯಾನು ಆಮೇಲೆ ಇಲ್ಲಿ ಸ್ವಲ್ಪ ಟಿ ವಿ ಮ್ಯಾಗೂ ಹಚ್ಚೇನು ಡೆಕೋರೇಟ್ ಮಾಡ್ಯಾನು ಡಬಲ್ ಟೇಪ್ಲೆ ಈ ಥರ ನಮ್ಮ ಚರುನ್ ಬರ್ತಡೇಕ ಡೆಕೋರೇಟ್ ಮಾಡ್ಯಾನು ಈ ಥರ ಕಾಣತೈತೆ ನೋಡ್ರಿ
ಇವಾಗ ಟಿ ವಿ ಆನ್ ಮಾಡಿ ತೋರಿಸ್ತೇನೋ. ಟಿ ವಿ ಒಳಗೆ ನಾನು ಇದನ್ನು ಮಾಡ್ಬೇಕಂತೇನೋ, ಪ್ಲೇ ಮಾಡ್ಬೇಕಂತ ಅಂದ್ಕೊಂಡೇನೋ. ಸೊ ಅದಕ್ಕಾಗೆ ಫೈನಲ್ ಲುಕ್ ಯಾವ ಥರ ಕಾಣ್ತೈತೆ ಅಂಥೇಳಿ ತೋರಿಸ್ತೇನೋ, ಬರ್ರಿ. ಇವಾಗ ಟೈಮ್ ಆಗೈತಿ 1:39. ನಮ್ಮ ಚರು ಇಲ್ಲಿ ಊಟ ಮಾಡಿ ಇವಾಗ ಜಸ್ಟ್ ಮಕ್ಕೊಂಡ್ಲು. ಮಧ್ಯಾಹ್ನ ಜಸ್ಟ್ ಊಟ ಮಾಡಿಸಿನ ಆಕಿಗೆ. ಊಟಕ್ಕೆ ಇವತ್ತು ಸ್ಪೆಷಲ್ಲಾಗಿ ಏನು ಮಾಡೇನೋ ತೋರಿಸ್ತೇನೆ ಬರ್ರಿ. ಇಲ್ಲಿ ಆನಿಯನ್ ಆಮೇಲೆ ನಿಂಬು ಕಟ್ ಮಾಡಿಟ್ಟೇನು, ಇಲ್ಲೇ ಚಪಾತಿ ಮಾಡಿಟ್ಟೇನು, ಆಮೇಲೆ ಇಲ್ಲೇ ಪನ್ನೀರ್ ಪಲ್ಯ ಮಾಡೇನು, ಇಲ್ಲೇ ಕಾಜು ಕರಿ, ಆಮೇಲೆ ಇಲ್ಲೇ ರೈಸ್, ಆಮೇಲೆ ಗುಲಾಬ್ ಜಾಮೂನ್. ಈ ಜಾಮೂನ್ ಕರ್ದದ್ದ ಇದ್ರೊಳಗೆ ಇಟ್ಟೇನು, ನಾನು ತೆಗೆದಿಡ್ಬೇಕು ಆ್ಯಕ್ಚುಲಿ. ನೋಡ್ರಲ್ಲ ಇವತ್ತು ಊಟಕ್ಕೆ ಸ್ಪೆಷಲ್ ಏನೇನಿತ್ತು ಅಂಥೇಳಿ. ಚಿನ್ನ ಊಟಕ್ಕೆ ಬಂದೇ ಇಲ್ಲ. ಟೈಮ್ 1:41 ಆಯಿತು. ಸೊ ನಾನು ಚರಿಗೆ ಅವ್ರ ಪಪ್ಪನ ಹತ್ರ ಬಿಟ್ಟು ಸಂತಿಗೆ ಹೋಗಿ ಬಂದಿನು. ಸಂತಿಗೆ ಹೋಗಿ ಜಲ್ದಿ ಬಂದು ಸ್ವಲ್ಪ ರಿಟರ್ನ್ ಗಿಫ್ಟ್ಸ್ ಎಲ್ಲ ತೊಗೋದಿತ್ತು, ಅದನ್ನು ತೊಗೊಂಡೇನು. ಏನು ತೊಗೊಳಕ್ಕಲ್ಲಿ ಆಪ್ಷನ್ಸ್ ಜಾಸ್ತಿ ಇರಲಿಲ್ಲ. ಸೊ ಸ್ವಲ್ಪ ಅಂದ್ರೆ ಈಗ 6th 7th ಈ ಥರನೂ ಬಾಯ್ಸ್ ಇದಾರಲ್ಲ, ಸೊ ಅವರಿಗೆಲ್ಲ ಕೊಡಾಕಂಥೇಳಿ ಪೆನ್ಸಿಲ, ರಬ್ಬರ ಈ ಥರ ಕಿಟ್ ಬರ್ತೈತಲ್ಲ, ಅದು ಡಾಮ್ಸ್ ಅದನ್ನು ತೊಗೋಬೇಕಂದಿನೂ ಅದು ಯೂಸ್ ಆಗಂಗಿಲ್ಲ ಅವ್ರಿಗೆ. ಹಾಗಾಗಿ ಪೆನ್ಗಳು ತೊಗೊಂಡಿನು, ಎಲ್ಲರಿಗೂ ಯೂಸ್ ಆಗ್ತೈತೆ ಅಂಥೇಳಿ. ಚಲೋ ಇದಾವೆ ಪೆನ್ಸ. ಸೊ ಪೆನ್ ತೊಗೊಂಡೆ. ಆಮೇಲೆ ಸಂತೆ ಎಲ್ಲ ಮುಗಿಸ್ಕೊಂಡು ಬಂದಿನು. ಬಂದ ತಕ್ಷಣ ಚರಿಗೆ ಊಟ ಮಾಡಿಸಿ ಮನುಷ್ಯನೀಗ ಟೈಮ್ ಆಲ್ರೆಡಿ ತೋರಿಸ್ತೇನೆ ಬರ್ರಿ. ಆಗೈತಿ ಚರುಣ್ ರೆಡಿ ಮಾಡ್ಯಾನೀಗ. ಈಗ ಟೈಮ್ ಆಗೈತಿ 5:30. ಚರುಣ್ ರೆಡಿ ಮಾಡಿ ಸ್ವಲ್ಪ ಹೊತ್ತು ಆಕೆಗೆ ಫೋಟೋಶೂಟ್ ಮಾಡಿಸಿದ್ನು. ಸೊ ಫೋಟೋಶೂಟ್ ಮಾಡಿ ಇವಾಗ ನಾ ರೆಡಿ ಆಗಕ್ಕೆ ಬಂದಿನು. ಸ್ವಲ್ಪ ಲೈಟಾಗಿ ಏನಾರೇ ಹಚ್ಕೊಂಡು ತಲೆ ಅದು ನೆಟ್ಟಂಗೆ ಇಕ್ಕೊಂಡು ಹೋಗ್ತಾನೆ. ನಮ್ಮ ಚರುಣ್ ನಾನು ನೋಡಕ್ಕೆ ಒಳಗೆ ಬಂದೇಳು ಹೊಂಟ್ಲಿ. ಇಲ್ಲೇ ನಾನು ಗೇಮ್ಸ್ ಅರೇಂಜ್ ಮಾಡಿದ್ನು ಹುಡುಗರಿಗೆಲ್ಲ. ಸೊ ಅದನ್ನು ಎಕ್ಸ್ಪ್ಲನೇಷನ್ ಮಾಡತ್ತಿದ್ನು, ಯಾವ ಥರ ಆಟ ಆಡ್ಬೇಕಂತೇಳಿ, ಎಲ್ಲರಿಗೂ ಟೈಮ್ ಪಾಸ್ ಆಗಲಿ ಅಂಥೇಳಿ.
ಅವಾಗ ಕೇಕ್ ಕಟಿಂಗ್ ಆದ್ಮ್ಯಾಗ ಹುಡುಗರೆಲ್ಲ ಗಿಫ್ಟ್ ಕೊಟ್ಟು ಒಬ್ಬೊಬ್ಬರ ಫೋಟೋ ತಗೊಂಡ್ರು. ಅದಾದ್ಮ್ಯಾಗ ನಾನು ಒಳಗೆ ಹೋಗಿ ಕೇಕ್ ಎಲ್ಲ ಕಟ್ ಮಾಡಿ ಸ್ನ್ಯಾಕ್ಸ್ಗೆಲ್ಲ ರೆಡಿ ಮಾಡಿ ಸ್ನ್ಯಾಕ್ಸ್ಗೆ ಪಪ್ಸ್ ತಂದಿದ್ದು ನಾವು ಪಪ್ಸ್ ಕೊಟ್ಟು ಆಮೇಲೆ ಜ್ಯೂಸ ಚಾಕ್ಲೇಟ್ಸ್ ಆಮೇಲೆ ರಿಟರ್ನ್ ಗಿಫ್ಟ್ಸ್ ಎಲ್ಲ ಕೊಟ್ಟ ನಮ್ಮ ಚೆರಿ ಚಿಕ್ಕು ಆಮೇಲೆ ಬಂದದ ಹುಡುಗರೆಲ್ಲ ಫುಲ್ ಎಂಜಾಯ್ ಮಾಡಿದರು. ಸೊ ಈ ಥರ ಇತ್ತು ನಮ್ಮ ಚೆರಿದ 3rd ಇಯರ್ ಬರ್ತ್ಡೇ. ಸೊ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ದೆ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ದೊಳಗೆ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ಸಿ ಇನ್ ದ ನೆಕ್ಸ್ಟ್ ಲಾಗ್. ನಮ್ಮ ಚೆರಿ ಗಿಫ್ಟ್ ನೋಡಿ ಎಷ್ಟೆಲ್ಲ ಬಂದವು.